ಸಾರ್ವಜನಿಕ ಗಣೇಶೋತ್ಸವ ಮೂಡುಬಿದಿರೆಯ 61ನೇ ವರ್ಷದ ಗಣೇಶೋತ್ಸವ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಪ್ರತಿಷ್ಠಾಪನೆಗೊಂಡಂಥ ದೇವರ ಮೂರ್ತಿ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರಾದಂಥ ಅನುಪಮ್ ಅಗರ್ವಾಲ್ ಅವರು ಬಂದು ಉದ್ಘಾಟಿಸಿದ್ದಾರೆ. ಅನಂತರ ನಡೆದಂಥ ಮಹಾಪೂಜೆಯ ನಂತರ ಅನ್ನ ಸಂತರ್ಪಣೆ ನಡೆದು ಬಹಳ ವಿಜೃಂಭಣೆಯ ಪೂಜೆಯ ಹಾಗೂ ಸಾಯಂಕಾಲದ ಪೂಜೆಯು ಅನಂತರವೂ ನಡೆದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾತ್ರಿ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾವಿರಾರು ಜನ ಪ್ರಸಾದ ತೆಗೆದುಕೊಂಡು ಹೋಗುವಂಥದ್ದೇ ನೋಡುವುದೇ ಒಂದು ಸಂಭ್ರಮ. ಇವತ್ತು ಎರಡನೇ ದಿವಸ ಕೂಡ ಸುಮಾರು 4-5 ಸಾವಿರ ಜನ ಇಲ್ಲಿ ಬಂದು ಅನ್ನಪ್ರಸಾದ ಸ್ವೀಕರಿಸಿ ಎಲ್ಲ ತೆರಳುತ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕೂಡ ಆಳ್ವಾಸಿನ ವಿದ್ಯಾಸಂಸ್ಥೆಯ ದೀಂಕಿಟ ಯಕ್ಷಗಾನ ತಂಡದ ಅಕಾಡೆಮಿಯ ಮುಖಾಂತರ ಇವತ್ತು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೀಲಿಕ್ಕಿದೆ. ಇದರಲ್ಲಿ ಕೂಡ ಎಲ್ಲರೂ ಬಂದು ಭಾಗಿಗಳಾಗಬೇಕು. ಹಾಗೆ ಸತತ 5 ದಿವಸಗಳ ಈ ಒಂದು ವಿಶೇಷವಾದಂಥ ಗಣೇಶೋತ್ಸವದ ಈ ಸಂಭ್ರಮದಲ್ಲಿ ತಾವುಗಳೆಲ್ಲರೂ ಬಂದು ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಮಗೆ ಇದನ್ನು ನೋಡೋದೇ ಬಹಳ ಸಂತೋಷ ಆಗ್ತದೆ. ಇಂಥ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಮೂಡುಬಿದಿರೆಯ ಆಸುಪಾಸಿನ ಹಳ್ಳಿಯ ಸಮಸ್ತ ಜನರು ಈ ಒಂದು ದೇವರ ಸೇವೆಯಲ್ಲಿ ಬಂದು ಭಾಗಿಗಳಾಗಬೇಕಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಪುನರಪಿ ನಮ್ಮ ಹತ್ರ ಎಲ್ಲ ಬರುವಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಬಹಳ ಶಿಸ್ತುಬದ್ಧವಾಗಿ ಬಂದು ಈ ದೇವರ ಪ್ರಸಾದವನ್ನು ತೆಗೆದುಕೊಂಡು ಹಾಗೆ ಅನ್ನ ಸಂತರ್ಪಣೆಯಲ್ಲಿ ಕೈ ಜೋಡಿಸಿ ಅನ್ನ ಸಂತರ್ಪಣೆಯನ್ನು ಕೂಡ ಆ ಅನ್ನ ಪ್ರಸಾದ ಸ್ವೀಕರಿಸಿ ಎಲ್ಲರೂ ತೆರಳುತ್ತಾ ಇರೋದನ್ನು ನೋಡುವುದೇ ನಮಗೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ನಡೆಯುವಂಥ ಒಂದು ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಒಂದು ಭಾವನೆ ಬಂದವರಿಗೆಲ್ಲ ಕಾಣ್ತಾ ಇದೆ. ಇಲ್ಲಿರುವಂಥ ಈ ದೇವರ ಮೂರ್ತಿಯ ಒಂದು ಪ್ರಭಾವ. ಯಾಕಂತ ಹೇಳಿದ್ರೆ 61ನೇ ಈ ವರ್ಷದ ಗಣೇಶೋತ್ಸವ ಬಹಳ ವಿಜೃಂಭಣೆ ಹಾಗೂ ವೈಭವದಿಂದ ನಡೀತಾ ಇದೆ. ಇದನ್ನೆಲ್ಲ ಊರಿನ ಸಮಸ್ತರು ಬಂದು ಇದರಲ್ಲಿ ಭಾಗವಹಿಸಬೇಕು. ನಾಡ್ದು 11ನೇ ತಾರೀಕಿಗೆ ವೈಭವದ ಶೋಭಾಯಾತ್ರೆ ಸಾಯಂಕಾಲ 7 ಗಂಟೆಗೆ ನಡೀಲಿಕ್ಕಿದೆ. 7 ಗಂಟೆಗೆ ನಡೆದಂಥ ಈ ಶೋಭಾಯಾತ್ರೆ ಅಲಂಗಾರನ ಮಾನಸ ಸರೋವರದಲ್ಲಿ ಕೊಂಡೋಗಿ ಜಲಸ್ತಂಭನ ಮಾಡಲಿಕ್ಕಿದೆ. ಅಲ್ಲಿಗೆ ನಾವು ಸುಮಾರು 11:30 ಗಂಟೆಗೆ ತಲುಪಲಿದ್ದೇವೆ. ಹಾಗಾಗಿ ಎಲ್ಲ ಭಕ್ತರು ಈ ಒಂದು ಸಂಭ್ರಮದ ಶೋಭಾಯಾತ್ರೆಯಲ್ಲಿ ಕೂಡ ಬಂದು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತಾ ಮಗದೊಮ್ಮೆ ಎಲ್ಲರೂ ಕೂಡ ಈ ಒಂದು ವಿಶೇಷವಾದ ಸಂಭ್ರಮದಲ್ಲಿ ನೀವೆಲ್ಲ ಭಾಗವಹಿಸಬೇಕಂತ ಪುನರಪಿ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ರಿಗೂ.